ನಮಸ್ಕಾರ ಗೆಳೆಯರೆ, ಇವತ್ತಿನ ದಿವಸ ರಾಣಿ ಚೆನ್ನಭೈರಾದೇವಿ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಹೌದು, ಯಾವ ಮಹಾರಾಣಿ ದೇಶದಲ್ಲಿ ಇನ್ಯಾವ ಮಹಾರಾಣಿಯು ಆಳದಷ್ಟು ಸುದೀರ್ಘ 54 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ್ದಳು? ಯಾವ ಮಹಾರಾಣಿ ಇಡೀ ಯುರೋಪಿನ ಕಾಳುಮೆಣಸು, ದಾಲ್ಚಿನ್ನಿ, ಶುಂಠಿ ವ್ಯವಹಾರಗಳನ್ನು ಸಂಪೂರ್ಣ ಹಿಡಿತದಲ್ಲಿಟ್ಟುಕೊಂಡಿದ್ದಳು? ಯಾವ ರಾಣಿ ಪೋರ್ಚುಗೀಸರ ದಕ್ಷಿಣ ಕೊಂಕಣಕ್ಕೆ ಕಾಲಿಟ್ಟು ರಾಜಕೀಯ ಮತ್ತು ಮತೀಯ ತಿರುಕೆಗಳನ್ನು ಎಸಗದಂತೆ ಅವರನ್ನು ಕಾಳಿ ನದಿಯಾಚೆ ತೀರದಲ್ಲಿ ತಡೆದು ನಿಲ್ಲಿಸಿದ್ದಳು? ಯಾವ ರಾಣಿ ಸ್ವಂತ ಯಾರ ಮೇಲೂ ತಾನಾಗಿ ಯುದ್ಧ ಸಾರದೆ ತಾವಾಗಿ ಯುದ್ಧ ಮೇಲೆ ಬಂದಂತಹವನ್ನು ಬಗ್ಗೆ ಬಡಿದಿದ್ದಳು? ಯಾವ ಮಹಾರಾಣಿ ಸಮಾನತೆಯಿಂದ ಎಲ್ಲರನ್ನು ಒಳಗೊಂಡು ಆಡಳಿತ ನಡೆಸಿ ನಾಡಿನ ಸರ್ವೋದಯಕ್ಕೆ ಕಾರಣವಾಗಿದ್ದಳು? ಯಾವ ರಾಣಿ ತನ್ನ ವ್ಯಾಪಾರ ವ್ಯವಹಾರ ಮತ್ತು ಆಡಳಿತ ಕೌಶಲ್ಯಗಳಿಂದ ರಾಜ್ಯವನ್ನು ಸಮೃದ್ಧವಾಗಿ, ಶ್ರೀಮಂತವಾಗಿ, ಸುರಕ್ಷಿತವಾಗಿ ಕಟ್ಟಿದ್ದಳು? ಅಂಥ ಮಹಾರಾಣಿಯ ಬಗ್ಗೆ ತಿಳಿದುಕೊಳ್ಳೋಣ. ಹೌದು, ಭಾರತ ಇತಿಹಾಸದಲ್ಲಿ ಬಹಳಷ್ಟು ಜನ ರಾಜರು ಮಹಾರಾಜರು ಬರ್ತಾರೆ, ತಮ್ಮ ಸಾಧನೆಗಳ ಬಗ್ಗೆ ತಿಳಿದುಕೊಂಡಿರ್ತಾರೆ. ಆದರೆ ಭಾರತ ಖಂಡದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಮಹಾರಾಣಿಯಾಗಿ ಮೆರೆದಂಥ ರಾಣಿ ಬಗ್ಗೆ ತಿಳ್ಕೊಳ್ಬೇಕು. ರಾಣಿ ಚೆನ್ನಭೈರಾದೇವಿ. ಇವಳ ಹೆಸರನ್ನು ಕೇಳಿದರೆ ಕರಾವಳಿ ಹಾಗೂ ಮಲೆನಾಡಿಗರೇ ಏನೋ ಒಂದು ಹೆಮ್ಮೆ. ಹೌದು, ಪೋರ್ಚುಗೀಸರನ್ನು ಎದುರು ಹಾಕಿಕೊಂಡು ಅವರ ವಿರುದ್ಧ ಯುದ್ಧ ಮಾಡಿ ಅವರ ವಿರುದ್ಧ ಗೆದ್ದು, ಹಾಗೆಯೇ ತನ್ನ ವ್ಯಾಪಾರ ಕೌಶಲ್ಯವನ್ನು ಉಪಯೋಗಿಸಿಕೊಂಡು ವಿದೇಶಿಗೆ ಯುರೋಪಿಯನ್ವರೆಗೂ ವ್ಯಾಪಾರ ಸಂಬಂಧವನ್ನು ಹೊಂದಿಕೊಂಡು ಸುದೀರ್ಘ 54 ವರ್ಷಗಳ ಕಾಲ ತನ್ನ ರಾಜ್ಯದಲ್ಲಿ ರಾಜಾಡಳಿತ ನಡೆಸಿರ್ತಾಳೆ. ರಾಣಿ ಚೆನ್ನಭೈರಾದೇವಿ ಅಂತ ಹಲವು ವೀರವೈನತ ದೇಶ ಸ್ವಾತಂತ್ರ್ಯಕ್ಕೆ ಅದೆಷ್ಟು ಮಂದಿ ಆಗಿ ಹೋಗಿದ್ದರು. ನಾವು ಒಬ್ಬಿಬ್ಬರನ್ನಷ್ಟೇ ಕೊಂಡಾಡಿ ಇಂಥ ಅನೇಕ ಮಹಾನ್ ವನಿತೆಯರನ್ನು ಮರೆತು ಬಿಟ್ಟಿದ್ದೇವೆ. ಇತಿಹಾಸದ ಮುಖ್ಯವಾಹಿನಿಯಿಂದ ಇಂಥವ್ರನ್ನು ಬದಿಗಿಟ್ಟು ನಮ್ಮ ಇತಿಹಾಸದ ಮಹತ್ವವನ್ನು ನಾವೇ ಕಡಿಮೆ ಮಾಡಿಕೊಂಡಿದ್ದೇವೆ. ಕೊನೆಯ ಪಕ್ಷ ಈಗಲಾದರೂ ಇಂಥ ಮಹಾನ್ ಆಡಳಿತಗಾರ್ತಿ, ವ್ಯವಹಾರ ನಿಪುಣೆ, ವೀರ ಧೀರ ಮಹಿಳೆಗೆ ನ್ಯಾಯ ಸಿಗುತ್ತೆ ಅದೊಂದು ಪ್ರಯತ್ನ ಕೈ ಜೋಡಿಸಿ ಎಲ್ಲರಿಗೂ ಅಭಿನಂದನೆಗಳು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಚೆನ್ನಭೈರಾದೇವಿ ಕರ್ನಾಟಕದ ಹೆಮ್ಮೆ, ಆಕೆ ನಮ್ಮ ಹೆಣ್ಣು ಮಗಳು ಮತ್ತು ಸಹೋದರಿಯ ಸ್ಫೂರ್ತಿ. ಚಿನ್ಮಯಿ.